ಎಲ್ಲರಿಗೂ ನಮಸ್ಕಾರ. ಮೌನಿ ಅಮಾವಾಸ್ಯೆ 2026 ಅಮಾವಾಸ್ಯೆಯಿಂದ ಈ ರಾಶಿಯವರಿಗೆ ಆಪತ್ತು ಗ್ಯಾರಂಟಿ. ರಕ್ಷಣೆಗಾಗಿ ಏನು ಮಾಡಬೇಕು? ಮೌನಿ ಅಮಾವಾಸ್ಯೆ 2026 ಈ ರಾಶಿಯವರಿಗೆ ಆಪತ್ತು ಖಚಿತ. ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಹಿಂದೆ ಈ ಕೆಲಸ ಮಾಡಿ. ಹೌದು, 2026ರ ಮೌನಿ ಅಮಾವಾಸ್ಯೆಯು ಜನವರಿ 18 ಭಾನುವಾರದಂದು ಬರಲಿದೆ. ಹಿಂದೂ ಪಂಚಾಂಗದಲ್ಲಿ ಇದಕ್ಕೆ ವಿಶೇಷ ಧಾರ್ಮಿಕ ಮಹತ್ವವಿದೆ. ಮಾಘ ಮಾಸದ ಈ ಅಮಾವಾಸ್ಯೆ ದಿನದಂದು ಪವಿತ್ರ ಸ್ನಾನ, ದಾನ ಮತ್ತು ಮೌನವ್ರತಕ್ಕೆ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಆದಾಗ್ಯೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುತ್ತವೆ. ಇದು ನಿರ್ದಿಷ್ಟ 4 ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ. ಹಾಗಾಗಿ ಈ ದಿನ ವಿಶೇಷ ಎಚ್ಚರಿಕೆ ಅನಿವಾರ್ಯವಾಗಿದೆ. ವೃಷಭ, ಸಿಂಹ, ತುಲಾ ಮತ್ತು ಮೀನ ರಾಶಿಗಳ ಜಾತಕದವರು ಈ ಮೌನಿ ಅಮಾವಾಸ್ಯೆ ಅವಧಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಕಾರಾತ್ಮಕ ಪ್ರಭಾವಗಳಿಂದ ದೂರವಿರಲು ಕೆಲವು ಮುನ್ನೆಚ್ಚರಿಕೆಗಳು. ರಾಶಿಗಳ ಮೇಲಾಗುವ ಸಂಭವನೀಯ ಪರಿಣಾಮಗಳು ಮತ್ತು ಶಾಂತಿ ಪರಿಹಾರಗಳ ಬಗ್ಗೆ ಈ ಲೇಖನದಲ್ಲಿ ತಿಳಿಸಲಾಗಿದೆ. ಮೊದಲನೇದಾಗಿ ವೃಷಭ ರಾಶಿ. ಆಸ್ತಿ ವಿಚಾರದಲ್ಲಿ ಎಚ್ಚರ. ವೃಷಭ ರಾಶಿಯವರಿಗೆ ಈ ಮೌನಿ ಅಮಾವಾಸ್ಯೆ ಸವಾಲಿನಿಂದ ಕೂಡಿದೆ. ಆಸ್ತಿ ವಿವಾದಗಳು, ವಿಶೇಷವಾಗಿ ಆನುವಂಶಿಕ ಆಸ್ತಿ ಸಂಬಂಧಿತ ವಿಷಯಗಳು ಮಾನಸಿಕ ಒತ್ತಡವನ್ನು ಹೆಚ್ಚಿಸಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯುವುದನ್ನು ತಪ್ಪಿಸಿ. ನಿಮ್ಮ ಯೋಜನೆಗಳನ್ನು ಗೋಪ್ಯವಾಗಿಡಿ, ಏಕೆಂದರೆ ಸಂಚು ನಡೆಯುವ ಸಾಧ್ಯತೆ ಇದೆ. ಎರಡನೆಯದ್ದು ವಂಚನೆಗೆ ಒಳಗಾಗುವ ಸಾಧ್ಯತೆ. ಸಿಂಹ ರಾಶಿಯವರು ಆಸ್ತಿ ಮತ್ತು ದಾಖಲೆಗಳ ವಿಚಾರದಲ್ಲಿ ಎಚ್ಚರ ವಹಿಸಬೇಕು. ಯಾವುದೇ ಕಾನೂನು ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಕೂಲಂಕುಷವಾಗಿ ಪರಿಶೀಲಿಸಿ. ವಂಚನೆಗೆ ಒಳಗಾಗುವ ಸಾಧ್ಯತೆ ಇದೆ. ಭವಿಷ್ಯದ ಯೋಜನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬಾರದು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾದಾಗ ಹಿರಿಯರ ಸಲಹೆ ಪಡೆಯುವುದು ಮತ್ತು ಅನಗತ್ಯ ಜಗಳಗಳಿಂದ ದೂರವಿರುವುದು ಉತ್ತಮ. ಮೂರನೆಯದ್ದು ತುಲಾರಾಶಿ. ಗೌರವಕ್ಕೆ ಧಕ್ಕೆ ಬರಬಹುದು. ತುಲಾರಾಶಿಯವರಿಗೆ ಸಾಮಾಜಿಕ ಪ್ರತಿಷ್ಠೆಯ ವಿಚಾರದಲ್ಲಿ ಕಾಳಜಿ ಅಗತ್ಯ. ಇತರರ ತಪ್ಪಿಗೆ ನೀವೇ ಹೊಣೆಯಾಗುವ ಪರಿಸ್ಥಿತಿ ಬರಬಹುದು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳನ್ನು ಕುರುಡರಾಗಿ ನಂಬಬೇಡಿ. ಚಾಡಿ ಮಾತುಗಳಿಂದ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಎದುರಾಗಬಹುದು. ನಿಮ್ಮ ದೌರ್ಬಲ್ಯಗಳನ್ನು ಇತರರ ಮುಂದೆ ಪ್ರದರ್ಶಿಸದಿರಿ. ತಪ್ಪಾಗಿದ್ದಲ್ಲಿ ಅದನ್ನು ಒಪ್ಪಿಕೊಳ್ಳಲು ಹಿಂಜರಿಯಬೇಡಿ. ನಾಲ್ಕನೇ ರಾಶಿ ಮೀನರಾಶಿ. ಸಂಬಂಧಗಳಲ್ಲಿ ಬಿರುಕು. ಮೀನರಾಶಿಯವರಿಗೆ ಈ ದಿನವು ಭಾವನಾತ್ಮಕವಾಗಿ ಕಠಿಣವಾಗಲಿದೆ. ಪ್ರೇಮ ಸಂಬಂಧಗಳು ಹಾಗೂ ವೈವಾಹಿಕ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಬರಬಹುದು. ಸಂಗಾತಿಯ ಮನಸ್ಸಿಗೆ ನೋವಾಗುವ ಮಾತುಗಳನ್ನು ಆಡಬಾರದು. ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುವವರ ಬಗ್ಗೆ ಎಚ್ಚರವಿರಲಿ. ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ. ಒಂಟಿತನ ಕಾಡಿದರೆ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಮಾತು ಮತ್ತು ನಡವಳಿಕೆಯ ಮೇಲೆ ಸಂಯಮ ಸಾಧಿಸಿ. ನಕಾರಾತ್ಮಕತೆ ದೂರ ಮಾಡಲು ಪರಿಹಾರಗಳು. ಮೌನಿ ಅಮಾವಾಸ್ಯೆಯಂದು ನಕಾರಾತ್ಮಕತೆ ದೂರ ಮಾಡಲು ಇಲ್ಲಿವೆ ಪರಿಹಾರಗಳು. ಈ ದಿನ ಕಪ್ಪು ಎಳ್ಳು, ಕಂಬಳಿ ಅಥವಾ ಅನ್ನದಾನ ಮಾಡುವುದು ಪುಣ್ಯದಾಯಕ. ಕನಿಷ್ಠ ಕೆಲವು ಗಂಟೆಗಳ ಕಾಲ ಮೌನ ವ್ರತ ಆಚರಿಸುವುದರಿಂದ ಮಾನಸಿಕ ಶಾಂತಿ ಲಭಿಸಿ ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತವೆ. ಧನ, ಧಾನ್ಯ ಮತ್ತು ಸಮೃದ್ಧಿಗಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪೂಜಿಸಿ. ಗಂಗಾ ಸ್ನಾನ ಮಾಡುವುದು ಅಥವಾ ಸ್ನಾನದ ನೀರಿಗೆ ಗಂಗಾಜಲ ಬೆರೆಸಿ ಸ್ನಾನ ಮಾಡುವುದು ಶುಭಕರ. ಒಟ್ಟಾರೆ ಗ್ರಹಗತಿಗಳ ಈ ಬದಲಾವಣೆಗಳು ತಾತ್ಕಾಲಿಕ ಸ್ವರೂಪವಾಗಿದ್ದು, ಈ 4 ರಾಶಿಯವರು ಮೌನಿ ಅಮಾವಾಸ್ಯೆಯಂದು ಸಂಯಮ ಮತ್ತು ವಿವೇಚನೆಯಿಂದ ನಡೆದುಕೊಳ್ಳುವುದು ಅತ್ಯಗತ್ಯ. ಶಿಸ್ತುಬದ್ಧ ಜೀವನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಎಲ್ಲ ಸಂಕಷ್ಟಗಳಿಂದ ರಕ್ಷಿಸಲು ಸಹಾಯವಾಗಿವೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.